ನೀವ್ ಎಲ್ಲಿ ನೋಡಿರಲ್ಲ ಈ ತರ ಒಂದು ಆಂಜನೇಯ ದೇವಸ್ಥಾನನ, ಅದು ನೀವು ಗುಬ್ಬಿಯಲ್ಲಿ ನೋಡ್ತೀರಿ. ಆ ದೇವಸ್ಥಾನ ಯಾವ್ದಂತ ನಿಮಗೆ ತೋರಿಸ್ತೀನಿ. ಈ ದಿವಸ ಇವತ್ತು ಶನಿವಾರ ಬೆಂಗಳೂರು ಜಡ್ಜು ಸಾಹೇಬ್ರು ಅವರ ಫ್ರೆಂಡ್ ಗಳೆಲ್ಲ ಬಂದು ಇವತ್ತು ದೇವಸ್ಥಾನ ಬಗ್ಗೆ ಕೇಳಿ ಭಾರಿ ಖುಷಿ ಆಯ್ತು. ಸರ್, ನೀವು ಬರೋ ಭಕ್ತಾದಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಒಂದ್ಸರಿ ಬಂದರು ಇಲ್ಲಿ ಬಂದು ಗಾಡಿ ನಿಲ್ಲಿಸ್ತಲೇ ಯಾವ ಕಾರಣಕ್ಕೂ ಹೋಗಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನು ಯಾವಾಗ್ಲೂ ಗುಬ್ಬಿಗೆ ಹೋಗ್ತಾ ಇದ್ದೆ. 15 ವರ್ಷದಿಂದಲೂ ನಾನು ಗುಬ್ಬಿಗೆ ಹೋಗೋದು ಬರೋದು ಮಾಡ್ತಿದ್ದೆ. ಆದ್ರೆ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಿದ್ದೆ ಅಷ್ಟೇ, ಆದ್ರೆ ಯಾವತ್ತೂ ಹೋಗಕ್ ಆಗಿರ್ಲಿಲ್ಲ. ಯಾಕಂದ್ರೆ ನಾವ್ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸುಮ್ನೆ ಹೋಗ್ತೀವಿ ಅಂದ್ರೆ ಆಗಲ್ಲ. ಅಲ್ಲಿ ನಮ್ಮನ್ನ ಕರ್ಸ್ಕೋಬೇಕು ದೇವ್ರು, ನಮಗೆ ಆ ಯೋಗ ಇರ್ಬೇಕು. ಆ ಯೋಗ ಇವತ್ತು ನನಗೆ ಕೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ನಾನು ನಿಮಗೊಂದು, ನೀವ್ ಎಲ್ಲಿ ನೋಡಿರಲ್ಲ ಈ ತರ ಒಂದು ಆಂಜನೇಯ ದೇವಸ್ಥಾನನ, ಅದು ನೀವು ಗುಬ್ಬಿಯಲ್ಲಿ ನೋಡ್ತೀರಿ. ಆ ದೇವಸ್ಥಾನ ಯಾವ್ದಂತ ನಿಮಗೆ ತೋರಿಸ್ತೀನಿ. ಅದಕ್ಕೆ ಈ ದೇವಸ್ಥಾನಕ್ಕೆ ಹೇಗ್ ಬರ್ಬೇಕಪ್ಪ ಅಂದ್ರೆ, ನೀವು ಏನಾದ್ರು ತುಮಕೂರು ಕಡೆಯಿಂದ ಬರೋರಾದ್ರೆ ಗುಬ್ಬಿಗೆ ಸ್ವಾಗತ ಅಂತೇಳಿ ಒಂದು ಬೋರ್ಡ್ ಕಾಣಿಸುತ್ತಲ್ವಾ, ಅಲ್ಲಿಂದ ಸ್ವಲ್ಪ ಮುಂದೆ ಅಷ್ಟೇ, ಒಂದು 200-300 ಮೀಟರ್ ಮುಂದೆ ಬಂದ್ರೆ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ಗುಬ್ಬಿ ಕಡೆಯಿಂದ ಬರೋರಾದ್ರೆ ಗುಬ್ಬಿಯಿಂದ ಒಂದು ಅರ್ಧ ಕಿಲೋಮೀಟರ್ ತುಮಕೂರು ಕಡೆಗೆ ಹೋಗೋ ದಾರಿಯಲ್ಲಿ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರು ಶ್ರೀ ಬಿದ್ದಾಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ, ಈ ಒಂದು ದೇವಸ್ಥಾನ ಹೇಗಿದೆ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೇನೆ ಇದರ ಒಂದು ಇತಿಹಾಸ ಏನಂತ ಇಲ್ಲಿನ ಅರ್ಚಕರನ್ನ ಕೇಳ್ಕೊಂಡ್ ಬಂದ್ಬಿಡೋಣ. ಬನ್ನಿ ಬನ್ನಿ ಹೋಗೋಣ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಸ್ವಾಮಿಗಳೇ, ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ್ ದೀಕ್ಷಿತ್ ಅಂತ. ಸ್ವಾಮಿಗಳೇ, ನಿಮ್ಮ ಊರು? ನಮ್ದು ಸ್ಥಳ ಗುಬ್ಬಿನೇ. ಗುಬ್ಬಿನೇ. ಸ್ವಾಮಿಗಳೇ, ಈ ಒಂದು ಬಿದ್ದಾಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ಇತಿಹಾಸ ಹೇಳ್ಬಿಟ್ರೆ ನಮ್ಮ ಭಕ್ತಾದಿಗಳಿಗೆಲ್ಲ ಈ ಒಂದು ದೇವಸ್ಥಾನದ ಬಗ್ಗೆ ಒಂದಿಷ್ಟು ವಿಚಾರ ಗೊತ್ತಾದಂಗ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ದಯವಿಟ್ಟು ನೀವು ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ಸ್ವಾಮಿಗಳೇ. ಥ್ಯಾಂಕ್ ಯು. ಇಲ್ಲಿ ಗುಬ್ಬಿ ಇಲ್ಲಿ ನೆಲೆಸಕ್ಕಂದನು ಇಲ್ಲಿ ಬಿದ್ದನ್ ನಂತರ ಬಯಲಾಂಜನೇಯ ಅಂತ ಇತ್ತು. ಏನಕ್ಕಪ್ಪ ಮಲಗಿದೆ ಅಂದ್ರೆ ಗ್ರಾಮ ರಕ್ಷಣೆ ಮಾಡೋಕ್ಕೋಸ್ಕರ ಅಂತ ಮಲಗಿದ ಒಂದು ಪ್ರದೇಶ. ಇದು ರೋಡ್ ಮಾಡ್ಬೇಕು ಸಿಕ್ಕಿರೋದು ಹಿಂದೆ ಒಂದು 100 ವರ್ಷದ ಮೇಲೆ. ಅವಾಗ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇರ್ಲಿಲ್ಲ. ಎತ್ತೋಕಾಗಿದ್ರೆ ಬಂಡೆ ಸಿಕ್ಕಿಲ್ಲ. ಬಂಡೆ ಒಂದ್ ಸ್ವಲ್ಪ ದೂರ ಅಲ್ಲಿಂದ ಇಲ್ಲಿವರೆಗೂ ಬಂಡೆ. ಆ ಬಂಡೆ ಒಳಗೆ ಇಷ್ಟೆಲ್ಲ ಇತ್ತಂತೆ. ಅದೇನಾಗಿದೆ, ಮಳೆ ಬಿದ್ದು ಎಲ್ಲ ಮಣ್ಣೆಲ್ಲ ಹೋಗಿದೆ. ಅವಾಗ ಇದು ಆಂಜನೇಯ ಸ್ವರೂಪ ಆಗಿದೆ. ಈ ಜನ ಅವಾಗ ಹಳ್ಳಿ ಜನ ಅಷ್ಟೊಂದು ಇದಿಲ್ಲ, ಇದೇನು ಆಂಜನೇಯ ಇದೆ ಹಾಗೆ ಹೀಗೆ ಅಂತೇಳಿ ಇದನ್ನ ಆಂಜನೇಯ ಅಂತ ನಾಮಕರಣ ಮಾಡಿದ್ರೆ ಅದು ಆಂಜನೇಯನೇ ಆಗ್ಬಿಟ್ಟಿದೆ. ಹಾಗಾಗಿ ಬೆಳೀತಾ ಇದೆ. ಮೇಲೆ ಟಾಪ್ ಇಲ್ಲ, ಬಿಸಿಲಲ್ಲೇ ಒಣಬೇಕು, ಮಳೆಯಲ್ಲೇ ನೆನಿಬೇಕು. ಇವನ ಸಂದಿದಿಲ್ಲ. ಇಲ್ಲಿ ಎಷ್ಟೋ ಜನಕ್ಕೆ ಮದುವೆ ಆಗಿದೆ, ಆರೋಗ್ಯ ಸುಧಾರಣೆ ಮಾಡಿದ್ದಾನೆ. ಕೋರ್ಟಿನಲ್ಲಿ ಕೆಲವರು ಬಂದು, ಸ್ವಾಮಿ ನೀವ್ ಹೇಳ್ದಂಗೆ ಆಯ್ತು. ನಾನು ಹೇಳಿದ್ ಈ ದೇವಸ್ಥಾನದಲ್ಲಿ ಯಾರು ಭಕ್ತಿಯಿಂದ ಕೇಳ್ಕೊಂಡ್ರೆ ಖಂಡಿತವಾಗಿ ಒಳ್ಳೇದಾಗಿದೆ. ಇವತ್ತು ನಮ್ಗೆ ಒಳ್ಳೇದು. ನಮ್ಗೆ ಈ ದೇವಸ್ಥಾನಕ್ಕೆ ಯಾವ್ದು ಒಂದು ಸಂಬಳ ಇಲ್ಲ, ಯಾವ ಕಡೆ ಗೋರ್ಮೆಂಟ್ ನಮ್ಗೆ ಯಾವ್ದು ಇದಿಲ್ಲ. ಯಾರು MLA ಆಗಲಿ ಯಾರು ಈ ಕಡೆ ಬಂದು ತಿರುಗಿ ನೋಡಿಲ್ಲ ಆಂಜನೇಯನ. ಅದು ಬಂದು ತಿರುಗಿ ನೋಡೋದಕ್ಕೆ ಅದು ಯೋಗ ಬೇಕು ಈ ಸ್ಥಳಕ್ಕೆ ಬರಕ್ಕೆ. ನೀವು ಬಂದಿದ್ದೀರಾ? 15 ವರ್ಷ 15 ವರ್ಷದಿಂದ ಎರಡದಿವರೆಗೆ ಈ ಕಡೆ ಬಂದಿಲ್ಲ ಅಂದ್ರೆ ನೋಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಖಂಡಿತವಾಗಿ ಡೆಫಿನೆಟ್ಲಿ ಶೋರ್. ಇಲ್ಲಿ ಇದು ಯಾವ ಜನ ಇಲ್ಲಿ ಯಾವ ಕದ ತೆಗ್ದಿರುತ್ತೆ, ಜನಗಳು ಬರ್ತಾರೆ. ಎಷ್ಟೋ ಕಡೆಯಿಂದ ಬಿಹಾರ್ ಇದು UP ಸೈಟಿಂದ ಬಂದಿದ್ದಾರೆ. ಒಬ್ರು ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಜಡ್ಜ್ ಮೇಡಮ್ ಬಂದಿದ್ದಾರೆ. ಇವತ್ತು ಶನಿವಾರ ಬೆಂಗಳೂರು ಜಡ್ಜು ಸಾಹೇಬ್ರು ಅವರ ಫ್ರೆಂಡ್ ಗಳೆಲ್ಲ ಬಂದು ಇವತ್ತು ದೇವಸ್ಥಾನ ಬಗ್ಗೆ ಕೇಳಿ ಭಾರಿ ಖುಷಿ ಆಯ್ತು. 20 ನಿಮಿಷ ಅರ್ಧ ಗಂಟೆ ಕೂತಿರು ಜಪ ಮಾಡ್ಕೊಂಡು. ಒಳ್ಳೇದಾಗಿದೆ, ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ, ನಮಗೂ ಒಳ್ಳೇದಾಗಿದೆ. ಹೌದು, ನಿಮ್ಗೂ ಒಳ್ಳೇದಾಗಿದೆ. ನಾನು ಎಲ್ಲ ಕಡೆ ನಿಂತಿರೋ ಆಂಜನೇಯ ಸ್ವಾಮಿ ನೋಡಿದೀನಿ, ಆದ್ರೆ ಈ ತರ ಬಿದ್ದಿರೋ ಆಂಜನೇಯ ಸ್ವಾಮಿನ ಫಸ್ಟ್ ಟೈಮ್ ಸ್ವಾಮಿಗಳೇ ನೋಡಿ. ಆ ಗುಬ್ಬಿ ಯಜಮಾನ ಮಂಜುಳಾ ಮುಂಡೆಯವರು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ದೀಕ್ಷಿತ ದೇವಸ್ಥಾನ ಬನ್ನಿ ಅಂತ ಸಬ್ ಇನ್ಸ್ಪೆಕ್ಟರ್ ಅವರೇ ಇಲ್ಲಿಗೆ ಅವರ ಜೀಪಲ್ಲಿ ಕರ್ಕೊಂಬಂದ್ರು. ಆಯಮ್ಮನೆ ನೋಡ್ಬಿಟ್ಟು ಹೇಳಿದ್ರು, ಏನ್ರಿ ಈ ತರ ಮಲೆ ಬಿಟ್ಟಿದೆ, ಹೈದರಾಬಾದ್ಗೆ ಹೋಗ್ಬೇಕಾದ್ರೂ ಸಿಗುತ್ತಂತೆ. ಅಂದ್ರೆ ಗೋಪುರ ಕಟ್ಟಿದ್ದಾರೆ, ಇದಕ್ಕೆ ತೆರೆ ಇದೆ, ಓಪನ್ ಪ್ಲೇಸ್. ಇಲ್ಲೇನು ಇರ್ಲಿಲ್ಲ. ಇಲ್ಲಿ ಭಕ್ತಾದಿಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ ಮಾಡಿ. ಈಗಲೂ ಭಕ್ತಾದಿಗಳು ಏನ್ ಕೇಳಿದ್ರು ಕೊಡ್ತಾರೆ. ಆದ್ರೆ ನನ್ಗೆ ಎಷ್ಟೋ ನಾನು ಕೊಟ್ಟಿದ್ದಾನೆ ಸಾಕು, ನಾನು ಯಾರು ತವನೋ
ಕೇಳೋದಿಲ್ಲ. ನಮಗೆ ಚೆನ್ನಾಗಿ ಇಟ್ಟಿದ್ದಾನೆ. ಅದೊಂದು ಜನರು ಎಲ್ಲಾರು ಹೇಳ್ತಾರೆ, ಇಲ್ಲ ಸ್ವಾಮಿ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರ ಬಂದವ್ರಿಗೆ, ಯಾರೋ ಎಲ್ಲಿಂದ ಬಂದಿರ್ತಾರೆ ಒಂದ್ ಕಾಫಿ ಕುಡಿತಾರ ಅಂತ. ಯಾಕೆಂದ್ರೆ ಎಷ್ಟೋ ಈಗ ನೀವು ಬಂದಿದ್ದೀರಾ, ನಮ್ಗೊಂದು ಕಾಫಿ ಕುಡಿಸ್ಬೇಕು, ಮನೆ ಕರ್ಕೊಂಡು ಮನೆಗೆ ಬರಲ್ಲ ನೀವು, ನಿಮ್ ಡ್ಯೂಟಿ. ಹಾಗಾಗಿ ಎಷ್ಟೋ ಜನ ಒಳ್ಳೆಯದ. ಹಾಗೆ ನಮ್ಮ ತುಮಕೂರು ಜಿಲ್ಲೆಯ ಜನತೆಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಾಮಿ? ದೇವರ ಸನ್ನಿಧಿಯಲ್ಲಿ ಯಾವುದೇ ದೇವರಲ್ಲಿ, ನಾನು ಆಂಜನೇಯಂಗೆ ಬಂದಿದ್ದ ಅಂತಲ್ಲ, ಮನಸ್ಪೂರ್ವಕವಾಗಿ ಬಂದು ಕೇಳ್ಕಳಿ. ಆದ್ರಿಂದ ಒಂದು ಮನುಷ್ಯ ನಿಯತ್ತಿಂದಿರ್ಬೇಕು. ಮೋಸ ವಂಚನೆ ಮಾಡೋದು ಖಂಡಿತವಾಗಿ ಬದುಕಲ್ಲ. ಆ ಪರಮಾತ್ಮ ಒಬ್ಬ ಮೇಲ್ ನೋಡ್ತಿರ್ತಾನೆ ನಮ್ನೆಲ್ಲಾರು. ಖಂಡಿತವಾಗಿ ನನ್ಗೆ ಅನುಭವ ಆಗಿದೆ. ಆದಷ್ಟು ಜನಕ್ಕೆ ಒಳ್ಳೇದ್ ಮಾಡಿ. ಬೇರೆ ಸುದ್ದಿ ನಮ್ಗೆ ಬೇಕಿಲ್ಲ, ನಾನು ಒಳ್ಳೇದ್ ಮಾಡ್ಬೇಕು. ಬಂದವ್ರಿಗೆ ಯಾರು ಏನಪ್ಪ ಏನ್ ಬೇಕು, ಏನಾಗಿದೆ ಸ್ವಾಮಿ, ಎಲ್ಲಿಂದ ಬಂದಿದೆ, ಏನು ನಮ್ ಕೈಲಿ ಕೊಟ್ಟಿದ್ದೆ ಅದೇನು ಯಾವ ತೃಪ್ತಿ ಅದೆಲ್ಲ ಆಗಲ್ಲ. 10,000 ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಇಲ್ರಿ. ಅದೇ ಏನೋ ಮನುಷ್ಯತ್ವ ಅಂತ ಉಳಿಸ್ಕೋಬೇಕು. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು ಸ್ವಾಮಿಗಳೇ. ಹಾಗೆ ಈ ಒಂದು ಗುಬ್ಬಿ ಅಲ್ಲ, ಈ ಒಂದು ಗುಬ್ಬಿಯ ಬಿದ್ದಾಂಜನೇಯ ಸ್ವಾಮಿಯ ಒಂದು ಇತಿಹಾಸ ಏನಂತ ಒಂದು ಕಿರುಪರಿಚಯ ಮಾಡಿಕೊಟ್ಟಿದ್ರಿ. ನಿಮಗೂ ಕೂಡ ಆ ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಕೇಳ್ಕೊಂತೀನಿ ಸ್ವಾಮಿ. ಬಂದಿದ್ದಾರೆ ತಾವ, ಖಂಡಿತ ದೇವ ದರ್ಶನ ಮಾಡಿ ಒಳ್ಳೇದೈತೆ. ನಿಮ್ಮ ಸಮಸ್ಯೆಯಲ್ಲಿ ಇರೋ ಎಲ್ಲಾರ್ಗು ಆರೋಗ್ಯ ಕೊಟ್ಟು ಒಳ್ಳೆಯ ಒಂದು ಸುದ್ದಿ ಕೊಡಿ. ಅದಕ್ಕೆ ಆಂಜನೇಯ ಮೆಚ್ಚುತ್ತಾನೆ, ನಾನು ಮೆಚ್ಚೋದಲ್ಲೇ ಹೇಳಿದ್ರು, ಅದ ನಾನು ಮೆಚ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸ್ವಾಮಿ. ಹರಿ ಓಂ. ಹರಿ ಓಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ ಹೇಳಿ. ಸರ್ ಯಾವ ಊರು ಸರ್? ಮಾದಾಪುರ. ಮಣ್ಯಮ್ಮ ದೇವಸ್ಥಾನ ಮಾದಾಪುರ. ಅಕ್ಕ ನಿಮ್ಮ ಹೆಸರು? ಅಂದ್ರೆ ನೀವು ಸತಿಪತಿಗಳು. ಅಕ್ಕ ನೀವು ಈ ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷದಿಂದ ಬರ್ತಾ ಇದೀವಿ ಸರ್. ನಮ್ಮವು ಎತ್ತು ಗಾಡಿ ಇದ್ದು, ಆ ಎತ್ತು ಗಾಡಿ ಇದ್ದ ಕಾಲದಿಂದಲೂ ಬರ್ತಾ ಇದೀವಿ. ಸರ್ ಈ ಒಂದು ದೇವಸ್ಥಾನದ ವಿಶೇಷತೆ ಸರ್? ಸರ್ ಇದು ಒಂದು ಶಕ್ತಿನೇ ಅಂತ ಹೇಳ್ಬೋದು. ಬಹಳ ಪವರ್ಫುಲ್. ನಾವು ಏನೇ ಒಂದು ಇದಾದ್ರೂನೆ ಬಂದಿಲ್ಲಿ 5 ನಿಮಿಷ ಕೂತು ನೋಡಿ, ನಿಮ್ಮ ಎದುರಿಗೆ ನಾನು ಪ್ರದರ್ಶನ ಹಾಕ್ತೆ. ನೀವ್ಯಾರೋ ನಾವ್ಯಾರೋ ಗೊತ್ತಿಲ್ಲ, ನೀವು ವಿಡಿಯೋ ಮಾಡ್ತಾ ಇರೋದಕ್ಕೆ ಕೇಳಿದೆ ಏನು ಅಂತ ಹೇಳಿ. ನಾವು ಇಲ್ಲಿ ಬಂದ ಮೇಲೆ ಒಂದ್ಸಲಿ ಬರ್ದಲ್ಲೇ ಹೋಗಲ್ಲ, ಸಮಾಧಾನ ಇರಲ್ಲ. ಬಹಳ ಪವರ್ಫುಲ್ಲು. ಒಂದು ಏನಾದ್ರು ತೊಂದರೆ ತಕರಾರು ಅಂತ ಅಂದ್ರೂನೆ ನಮ್ಗೆ ಪವರ್ಫುಲ್ ಆಗೈತಿ. ಸರ್ ನೀವು ಬರೋ ಭಕ್ತಾದಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಒಂದ್ಸರಿ ಬಂದರು ಇಲ್ಲಿ ಬಂದು ಗಾಡಿ ನಿಲ್ಲಿಸ್ತಲೇ ಯಾವ ಕಾರಣಕ್ಕೂ ಹೋಗಲ್ಲ. ಒಂದ್ಸರಿ ಬಂದು ಕೈ ಮುಗಿದು ಅಡ್ಡ ಬಿದ್ರೆ ತಿರ್ಗಾ ಇನ್ನೊಂದ್ಸರಿ ಹಂಗೆ ಹೋಗಲ್ಲ. ಆ ತರ ಪವರ್ ಐತಿ. ಬರ್ದಲೆ ಹೋಗೋದೇ ಇಲ್ಲ ಸರ್. ಒಂದ್ಸತಿ ಬಂದ್ರೆ ಅವ್ರು ಇಲ್ಲಿ ಬರ್ದಲೆ ಕೈ ಮುಗಿದಲೆ ಇದು ಪ್ರದಕ್ಷಿಣೆ ಆಗ್ತಲೇ ಯಾರು ಹೋಗೋದೇ ಇಲ್ಲ. ಹೌದು ಸರ್. ಒಂದ್ಸರಿ ಬರೋರಿಗೆ ಕಷ್ಟ. ಪ್ರಾಬ್ಲಮ್ ಬಂದ್ರು ತಾನೇ ಇಲ್ಲಿ ಬಂದು ಹೋದ್ರೆ ಆ ಪ್ರಾಬ್ಲಮ್ ಇಲ್ಲಿಂದ ಹೋಗೋ ಅಷ್ಟಕ್ಕೆ ನಮ್ಗೆ ಕ್ಲಿಯರ್ ಆಗುತ್ತೆ ಸರ್. ಅಂದ್ರೆ ತುಂಬಾ ಪವರ್ಫುಲ್ ಇದೆ ಅಂತ ಹೇಳ್ತೀರಾ? ಐತೆ ಸರ್, ತುಂಬಾ ಪವರ್ಫುಲ್ ಐತೆ ಸರ್. ಸರ್ ತುಂಬಾ ಧನ್ಯವಾದಗಳು ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಆಂಜನೇಯ. ನೀವು ಇಷ್ಟೊತ್ತು ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಡಿಯೋ ನೋಡಿದ್ರಿ ಸ್ನೇಹಿತರೆ. ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಿರೋದು. ನಾವು ಎಲ್ಲಾ ಕಡೆ ನಿಂತಿರೋ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ನೋಡಿರ್ತಿದ್ವಿ, ಆದ್ರೆ ಇಲ್ಲಿಯ ವಿಶೇಷತೆ ಬಿದ್ದಿರೋ ಆಂಜನೇಯ ಸ್ವಾಮಿ ನೋಡಿದೀವಿ. ನೀವೆಲ್ಲರೂ ಈ ಒಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಈ ಬಿದ್ದಾಂಜನೇಯ ಸ್ವಾಮಿ ಒಳ್ಳೇದ್ ಮಾಡ್ಲಿ, ನಿಮ್ಮ ಒಂದು ಬಾಳಲ್ಲಿ ನೀವು ಅಂದ್ಕೊಂಡಿದ್ದು ಆಗ್ಲಿ ಅಂತ ನಾನು ನಮ್ಮ ಆಂಜನೇಯ ಸ್ವಾಮಿನ ಕೇಳ್ಕೊಳ್ತಾ, ಮನೋಜವಂ ಮಾರುತಿ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾತ್ಮಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಆಂಜನೇಯ, ಜೈ ಕರ್ನಾಟಕ. ಧನ್ಯವಾದಗಳು.